ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನೇನು ಈ ವರ್ಷ ಮುಗಿತಾ ಬಂತು, ಹಾಗಾಗಿ ಇನ್ನು ಸಿಂಪಲ್ಲಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರ ಫ್ರೆಂಡ್ ಅವರ ತೋಟದಲ್ಲಿ ಸಿಂಪಲ್ಲಾಗಿ ಅಡುಗೆನ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ಅವರು ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ, ಅಂದರೆ ಫ್ರೀ ಇದ್ದಾಗ ಅಥವಾ ಸಂಡೇ ಟೈಮೆಲ್ಲ. ಬಟ್ ಈ ಸಲ ನಾವು ಲೇಡೀಸ್ ಸಹ ಜಾಯ್ನ್ ಆಗಿದ್ವಿ. ಹೇಗಿತ್ತು ಅಂತ ನೀವೇ ನೋಡಿ. ಏನೇ ಮಾಡೋದು? ಕಬಾಬ್ ಮಾಡ್ತೀಯಾ? ಚಿಕನ್ ಹೇಳಿದ್ದೀರಾ? ಚಿಕನ್ ಹೇಳಿದ್ದೀರಾ? ಸೇರ್ಬೇಕಿಲ್ಲ ಕರೆಂಟದಲ್ಲಿ. ನೀ ಬರಕೋ. ಇದು ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರ ತೋಟ. ಸೊ ಅವರು ರೆಗ್ಯುಲರಾಗಿ ಇಲ್ಲೇ ಪಾರ್ಟಿ ಮಾಡ್ತಾರೆ. ಅಂದರೆ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿಕೊಂಡು ತಿಂದ್ಬಿಟ್ಟು ಬರೋದು. ಸೊ ಆ ಥರ ಪಾರ್ಟಿ ಈ ಸಲ ನಾವು ಜಾಯ್ನ್ ಆಗಿದ್ವಿ. ತುಂಬಾ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಕಟ್ ಮಾಡಾಕು. ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು ಮಕ್ಕಳು. ಹೆಂಗೆ ಫೋನ್ ಯೂಸ್ ಮಾಡ್ತಿರೋದು? ಫೋನ್ ಯೂಸ್ ಮಾಡೋಕ್ಕಲ್ಲ, ಇಲ್ಲ ಅಡುಗೆ ಮಾಡೋಕ್ಕೆ ಬಂದಿರೋದು. ದಿಯಾ, ನಾವೇನು ಸಣ್ಣ ಮಕ್ಳೇನಲ್ಲ, ಸಣ್ಣ ಹುಡುಗನಲ್ಲಿ ಆಡ್ತಿದ್ದಲ್ಲ ನೀನೇ ಬಿದ್ದು. ಅಣ್ಣ ನಮ್ಮ ಅಕ್ಕ ಅಡುಗೆ ಮಾಡ್ತೀನಿ ಅಂತ ಕರ್ಸಿ ಅಡಿಕೆ ಗಿಡದಾಗ ಸುಲ್ಪಟ್ಟೆಲ್ಲ ಎತ್ತಿಸ್ತಾಳೆ. ಊಟ ಅದ್ರಲ್ಲೇ ತಾನೇ ಮಾಡೋದು, ಅದಕ್ಕೇನೆ. ಅಡಿಕೆ ಕೈ ಹೋಗ್ತೈತೆ. ನಮ್ಮ ಅಮ್ಮಂಗೆ ತಾಂಡೋಗಿ ಕೊಡೋಣ, ಸುಲ್ಕೊಂಡು ಅಡಿಕೆನಾದ್ರು ಮಾಡ್ಕೊಂತಾರೆ. ಮರಕಚ್ಚೆ ಅವನ್ನ ಹಸಿಟಿಸ್ಕೊಳಕ್ಕೆ. ಸಾಕ್ಬಿಡು. ಬಾಯಿ ಮುಚ್ಕೊಂಡು ಮನೆಗೆ ಇದ್ದಿದ್ರೆ ಎಲ್ಲ ಬೇಕಿತ್ತ, ಆರಾಮಾಗಿ ಒಂದ್ಸತಿ ನೀರೊಳಗೆ ಎಣ್ಣೆ ಹಾಕಿದ್ರೆ ಆಗೋಗಿರೋದು. ಮೆತ್ತಕ್ಕೆ ಎಣ್ಣೆ ಮೆತ್ತಿರೋ ಸಾಕಾಗಿರೋದು. ಮಣ್ಣು ಏನಕ್ಕೆ ಮಣ್ಣು ಮೆತ್ತಿರೋದು ಈ ಥರ? ಸೌದೆ ಒಲೆಯಲ್ವಾ ಅಡುಗೆ ಮಾಡೋದು, ಅದಕ್ಕೆ ಈ ಥರ ಎಣ್ಣೆ ಮೆತ್ಬೋದು, ಇಲ್ಲಾಂದರೆ ಈ ಥರ ಮಣ್ಣು ಮೆತ್ಬೋದು. ಪಾತ್ರೆ ಮಸಿ ಆಗಲ್ಲ ಜಾಸ್ತಿ.
ಚೆನ್ನಾಗಿರುತ್ತೆ. ಅಂದರೆ ಮಸಿ ಆದರೆ ತೊಳೆಯೋಕ್ಕೂ ಕಷ್ಟ ಆಗುತ್ತಲ್ಲ, ಅದಕ್ಕೆ ಈ ಥರ ಮೆಸಿದ್ರೆ ಏನೂ ಆಗಲ್ಲ. ಇದೆಲ್ಲ ಮಾಡಿ ತುಂಬ ದಿನ ಆಗಿತ್ತು. ಆವಾಗ ಸ್ಕೂಲ್ ಡೇಸಲ್ಲೆಲ್ಲ ಮಾಡ್ತಾಯಿದ್ವಿ. ಎಲ್ಲ ಗ್ಯಾಸ್ ಬಂದಮೇಲೆ ಈ ಥರ ಎಲ್ಲ ಏನೂ ಇಲ್ಲ. ಇದೆಲ್ಲ ಮಾಡೋಕ್ಕೆ ಒಂಥರ ಖುಷಿ. ಮಸಿ ಆಗ್ಬಿಡ್ತು ಅಂತ. ಆ ಕಡೆ ಬಾಯಿಗೆಲ್ಲ ಆಯ್ತು ಮಣ್ಣು. ತೊಳೆದ್ರೆ ಹೋಗ್ತಿದ್ದೆ. ರೆಡಿ. ಒಲೆ ರೆಡಿ ಮಾಡ್ತಾವ್ರೆ ನಮ್ಮ ಕೆಂಪಣ್ಣವರು. ಇವರು ಮಣ್ಗುಡ್ಡೆ ಮಾಡ್ತಾವ್ರೆ ನೋಡ್ರಿ. ಕಲ್ತ್ಕೊಳ್ರಿ ಜಗ್ಗು ಅವ್ರೆ. ಇನ್ಯಾದಕ್ಕೆ ಮಣ್ಣು ಮೆತ್ತಬೇಕು? ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಪಾತ್ರೆಗೆ ಏನಾದ್ರು ಮಣ್ಣು ಮೆತ್ತದ್ ಬೇಕಿರೋ ಕಾಂಟ್ಯಾಕ್ಟ್ ಮಾಡಿ. ಆಯ್ತು, ಅಳಿಕೆಲ್ಲ ಬಿದ್ದದ್ದು ಸುಮ್ಮನೆ ಅಲ್ಲೋಡ, ಅಲ್ಲೆಲ್ಲ ಮಾಡಿಕ್ಕಿದ್ಯಾ ಅಲೆ. ಒರೆಸ್ತೀನಿ, ಕೈ ಚೆನ್ನಾಗೈತೆ. ಫೈನಲಿ ಕಳ್ತನ ಮಾಡ್ಬಿಟ್ರು ಸೀಬೇಕಾಗಿ ಇವರು. ಸೌದೆ ಎಲ್ಲ ಮುರಿತಾವ್ರೆ. ಇವ್ರಿಗೆ 2 ಪೀಸ್ ಎಕ್ಸ್ಟ್ರಾ ಹಾಕ್ಬೇಕು. ಈ ಪಿಳ್ಳೆ ಏನು ಕೆಲಸ ಮಾಡ್ತಿಲ್ಲ, ಇದಕ್ಕೆ ಅನ್ನ ಹಾಕಲ್ಲ ನಾವು. ಬರ್ದೈತ್ ಕಣ ಈರುಳ್ಳಿ. ನೀನು 60 ರೂಪಾಯಿ ಕಸೂರಿ ಮೆಥಿನೇ. ಇಲ್ಲಿ ನಾವು ನಾರ್ಮಲ್ ಚಿಕನ್ ಬಿರಿಯಾನಿ ಹಾಗೆ ಗ್ರೇವಿನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಎಲ್ಲ ಐಟಮ್ಸ್ ತೊಗೊಂಬಂದು. ಇದೇನು ಸ್ಪೆಷಲಾಗಿ ಏನು ಅಂತ ಮಾಡಿಲ್ಲ ಅಥವಾ ಹೊಸದಾಗಿ, ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ. ನಾರ್ಮಲ್ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ವಿ. ಇವರು ತೋಟದ ಓನರ್ ಇವರೇ. ಇವ್ರ ಹೆಸರು, ನಿಮ್ಮ ಹೆಸರು ಹೇಳಿ ಸಾ. ಸಾಕ ಮೆಣಸಿನ್ಕಾಯಿ ತಂದಿರೋದು ಸಾಕ್ಬಿಡ. ಇದ್ರಾಗ ಇನ್ನ ಚಿಲ್ಲಿ ಪೌಡರ್ ಎಲ್ಲ ಆಯ್ತಲ್ಲ. ಇನ್ನ ಚಿಲ್ಲಿ ಪೌಡರ್ ಆಯ್ತಾ? ಇದು ವಾಟರ್ ಬೇಕು. ಕೊಡ್ತೀವಿ ನೋಡಿ, ಹಿಂಗೆ ಸಪ್ಲೈ ಮಾಡಬೇಕು. ಅದು ಚೆನ್ನಾಗಿ ತೊಳೆಯಿರಿ. ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಯಾವಾಗ ಬರ್ಬೇಕು ಅಂತ ಗೊತ್ತಿಲ್ಲ. ಮೊದಲು ಅದೇನು ಹೇಳ್ತಾಳೇನೋ, ಜಾಬ್ ಫಸ್ಟು. ನಾವೆಲ್ಲ ಜಾಬ್ಲೆಸ್ಗಳು. ಆಯ್ತಾ ನಿಮ್ಮದು? ಆಯ್ತೈತೆ, ರೆಡಿ ಆಗೈತೆ. ನಾವು ವಾಶ್ ಮಾಡ್ಬೇಕೀಗ. ಆಮೇಲೆ ವಾಶ್ ಮಾಡ್ತೀರಾ ಹಂಗೆ ಹಾಕ್ತಾರೆ ಅಂತ ಅನ್ಕೊಂತಾರೆ. ಎಲ್ಲ ವಾಶ್ ಮಾಡಿಬಿಟ್ಟೆ ಹಾಕೋದು. ಸರಿ, ಓ ಗುಂಡಿಕಾಯಿ ಎತ್ಕೊಳ್ಳೋ, ಸುಟ್ಕೊಳ್ಳೋ. ಸುಟ್ಕೊಂಡು ತಿನ್ನಲ್ವ ನಾವು? ಮುಳುಗೋಗಿರೋ ಟೊಮೆಟೊ ಎಲ್ಲ ಕೊಳ್ತಾ ಇರ್ತವೆ. ಯಾವ ತೇಳ್ತಾವೋ ಚೆನ್ನಾಗಿರ್ತವೆ. ಟೊಮೆಟೊ ಮುಳುಗಲ್ಲ. ಕೆಳಗಡೆ ನೋಡಲ್ಲಿ ಹುಳಾಗಿರೋ ಮುಳುಗಿರ್ತವೆ. ಇಲ್ಲ ಪಿವ, ಯಾವ್ದು ಮುಳುಗಿಲ್ಲ. ನೋಡಲ್ಲಿ ಎಲ್ಲ ಮುಳುಗಿಲ್ಲ. ಒಂದು ನೋಡಿಲಿ, ನೋಡೋಗ ನೀನ್ ಮುಳುಗಿಸ್ತಿದ್ದಿ. ಎಡಗೈ ಅದಕ್ಕೆ ಬೇಜಾರು. ವಾಷಿಂಗ್ ಆಯ್ತು. ಬಿಡು, ಆಮೇಲೆ ನೋಡಿಲ್ಲ ಮ್ಯಾರಿನೇಟ್ ಮಾಡಿ ತಪ್ಪಲೆ ಹಾಕ್ತೀರಾ, ಇದಕ್ಕೆ ಹಾಕ್ತೀರಿ ನೋಡಿ. ತಪ್ಪಲೆ ಹಾಕಿಕ್ರ ತಪ್ಪಲೆಗೆ ಸ್ವಲ್ಪ ಎಲ್ಲ. ಸೊ ಟೋಟಲ್ಲು ಎಷ್ಟು? 5 kg ಚಿಕನ್. ಟೋಟಲ್ 5 kg ಚಿಕನ್ಗೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀವಿ.
ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಅರ್ಧ ಲೀಟ್ರ್ ಫುಲ್ ಬೇಕಾ? ಮಸೂತಿ ಮಾಡೋದು. ಅಲ್ಲ ಇದನ್ನ ಬಿರಿಯಾನಿಗೆ ಸ್ವಲ್ಪ ಹಾಕೊಂಡು ಅದಕ್ಕೆ ಇವಾಗ ಇದಕ್ಕೆ ಗರಂ ಮಸಾಲ, ಮತ್ತು ಚಿಕನ್ ಮಸಾಲ 2 ಪ್ಯಾಕೆಟ್ ಹಾಕ್ತಿದ್ದೀನಿ. ಕಟ್ ಮಾಡು. ಮೆಣಸಿನ್ಕಾಯಿ ತಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆಯಲ್ಲೂ ಮಾಡ್ಕೊಬೋದು, ಇಲ್ಲಿ ಎಕ್ಸ್ಟ್ರಾ ಪಾತ್ರೆ ಇಲ್ಲ. ನಾಟಿ ಸ್ಟೈಲ್. ಸಾಲ್ಟ್ ಹಾಕೋ. ಸಾಲ್ಟ್ ಏನು ಬೇಡ, ಆಮೇಲೆ ಹಾಕ್ಬೋದು. ಇದು ಸ್ಟಾರ್ಟಿಂಗ್ ಒಂದು ರೆಡಿ ಮಾಡ್ರಿ. ಎಂತ ಯಾವುದೇ ಗಾಡಿ ಇವಾಗ ರೆಡಿ ಆಯ್ತು ಇದು. ಇದನ್ನ ಚಿಕನ್ಗೆ ಹಾಕ್ಬೋದು, ಇದನ್ನ ಬೇಕಿದ್ರೆ ಬಿರಿಯಾನಿಗೂ ಸ್ವಲ್ಪ ಹಾಕ್ಬೋದು. ಅದಕ್ಕೆ ಸ್ವಲ್ಪ ಬಿರಿಯಾನಿಗೆ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಚಿಕನ್ ಮ್ಯಾರಿನೇಟ್ ಮಾಡಕ್ಕೆ ಇಡ್ತೀನಿ. ಸರಿ, ಪಾತ್ರಕ್ಕೆ ಇವಾಗ ನೋಡ್ದಲ್ಲ ಖುಷಿ ಆಯ್ತು. ಮಸಾಲೆ ಕಲ್ಸ್ಮೇಲೆ ಚಿಕನ್ ಹಾಕಿರೋದು ಅದೇ ಮಸಾಲ ಹಾಕ್ತೀನಿ. ಹಲೋ ಮಿಸ್ ಬಂದು ಕಾಣಿಸ್ತ ಇಲ್ಲ. ಏನ್ ಮಾಡ್ತಾರ ಈಗ? ಸಿಗ್ತಾವ್ರೆ. ಏನ್ ಮಾಡ್ತಾರ? ಓ ಕರೆಕ್ಟಾಗಿ ಹೇಳ್ತಾವ್ ಕಣ ಅವರು. ನೀ ಕೇಳ್ತಿಲ್ಲ ಕರೆಕ್ಟಾಗಿ. ನಾವ್ ಈ ತರ ಎಲ್ಲ ನೆನ್ಸ್ಕಿನ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ನಮ್ದು ಅವಾಗ ಯಾಕೋ ಅವಾಗ ಉಪಕಾರ ಹಾಕು. ಬೆಂದದ ಅಂತ ನೋಡಕ್ಕೆ ಏನಿಲ್ಲ ಅಂದ್ರೆ ಒಂದು 1/2 kg ಖಾಲಿ ಆಗಿರೋದು. ಸಾಲ್ಟ್ ಏನ್ ಬೇಡ ಈಗ? ಸ್ವಲ್ಪ ಪುಡಿ ಸಾಲ್ಟ್. ಕಾವ್ಯ ಆಯ್ತು, ನಾವು ಉಪ್ಪು ಹಾಕ್ತೀವಿ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಇವ್ರು ಇನ್ನ ಟೊಮಾಟೊ ಹಚ್ತಲೇ ಅವ್ರು ಅವಾಗಿಂದ. ಇನ್ನ ಪುದೀನ ಹಚ್ಬೇಕು. ಪುದೀನ ಅಲ್ಲ, ಪುದೀನ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಂಡು ಹೇಳ್ಕೊಡ್ತೀನಿ. ಇಲ್ಲ ಕೋಳಿ ಬೇಡ, ಕೈ ಕೊಡ್ತೀನಿ. ಇಟ್ಕೋ ಕವ್ಯಂಗೆ. ಕಾವ್ಯ ಇದಿಟ್ಕೋ. ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಅರ್ಶಿನ ಪುಡಿ, ಮತ್ತೆ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಅಲ್ಲೇನಿಲ್ಲ ಕಣ, ಬರೀ ಖಾರ ಅಷ್ಟೇ. ಸ್ಮ್ಯಾಶ್ ಮಾಡಕ್ಕೆ ಹೈದ್ರಾಬಾದಿ ನಾನು ಮಾಡ್ತಿರೋದು ಇಲ್ಲ. ಟೀ ಬೇಕು, ದಮ್ ಬಿರಿಯಾನಿ, ಮಾಮೂಲಿ ಬಿರಿಯಾನಿ ಮ್ಯಾರಿನೇಟ್ ಮಾಡಿರ್ತಾರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 1/2-3 ಗಂಟೆ ಇಟ್ರೆ ಸಾಕಾಗುತ್ತೆ. ಕಾಯಿ ರಸ ಬಿಡ್ಬೋದು. ಏನ್ ರಸ? ತೆಂಗಿನಕಾಯಿ ಹಾಲು ಬಿಡ್ಬೋದು ಕಣೆ. ಹಾಲ್ ಮಾಡಕ್ಕೆ ಕುಕ್ಕರ್ ಬೇಡ್ವಾ? ಏನು ಅಲ್ಲ ಮಿಕ್ಸಿ ಬೇಡ್ವಾ? ನಾನು ಹಂಗೆ ಮಾಡ್ಕೊಟ್ರೆ ಹೆಂಗ್ ಈ 1 kg ಆಗೋಷ್ಟು ಈರುಳ್ಳಿ ಮತ್ತೆ 1 kg ಟೊಮೆಟೊ, 1 ಇಡೀ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತೆ ಪಲಾವ್ ಎಲೆನ ತಗೊಂಡಿದ್ದೀವಿ.
ನೀನು ಕಬಾಬ್ ಮಾಡ್ತಿದ್ವಿ ಎಣ್ಣೆ ಇಷ್ಟೊಂದು ಹಾಕ್ಬಿಟ್ಟು ಅವೆಲ್ಲ ಕಮೆಂಟ್ ಎಲ್ಲ ಮಾಡ್ಬಿಡೋದು. ಇಲ್ಲೇ ಮಾಡ್ತೀವಿ ತಿರ್ಗಾ ಆಮೇಲೆ ಅಲ್ಲಿ ಹಾಕ ಬರ್ತದೆ. ಏನಾಗ್ತೀರಾ ಫಸ್ಟ್ ಈರುಳ್ಳಿ ತಾನೆ ನಾವೆಲ್ಲ ಎಲ್ಲ ಹಾಕ್ಬಿಡ್ತಿದ್ವು ಫಸ್ಟೇ. ಹಾಕ್ಬಿಟ್ಟು ಅವಾಗ ತಿಳಿದಿದ್ದು. ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಏನೋ ಇದು ನೋಡಿ ಇಷ್ಟು ಇದಾಗ್ಬಿಡ್ತು. ಬ್ಯಾಗ್ ನಾನು ತಗೊಳ್ತೀನಿ ಇಕ್ಕು. ಈ ಕಡೆ ಜಾಸ್ತಿ ಹೈಟ್ ಆಯ್ತು. ನೀನೇ ಇಕ್ಕಿದ್ದು ಬಟ್ಟೆ ಕಿರಣ ಗಾಡಿ ಯಾವ್ದಾನ ಬಟ್ಟೆ ಹಾಕಿದ್ದೀನೋ ಜರ್ಕಿ ಮಿಡ್ಸ್ಕೊಡಿಲಿ ಆಮೇಲೆ ಕರಿಯಾಡಕ್ಕೆ ಬಿರಿಯಾನಿ ತಿಕ್ಕೊಂಡು ದಪ್ಪದ ಪಾಲಕ್ ಕೊಡ್ರಿ ಎಲ್ಲ ಈ ಕಡೆ ಸ್ವಲ್ಪ ಇಕ್ಕು ಸರ್. ಅದು ಅದಕ್ಕೆ ಅದು ಕಡೆ ನೋಡಿ. ಈರುಳ್ಳಿ ಕೆಂಪು ಕಲರ್ ಬರೋವರೆಗೂ ಕೆಂಪು ಕಲರ್ ಅಲ್ಲ ಬ್ರೌನ್ ಕಲರ್ ತಂದು ಹಾಕ್ಬಿಟ್ರೆ ಆಯ್ತಲ್ಲ. ಕಲರ್ ಮಾಡಲ್ಲ ಬಟ್ಟೆ ತಂದಿಲ್ಲ ಯಾರು ಇಳ್ಸಕ್ಕೆ ಇನ್ನೇನೇನು ಬೇಕು ನಂಗೆ ಗಮನಿಸ್ಕೊಳ್ರು. ಹಂಗೆಲ್ಲ ಜ್ಞಾಪನ ಬರಲ್ಲ. ನಿಂಬೆಹಣ್ಣು ಸೌತೆಕಾಯಿ ಮನೆಗೆ ಇಸ್ಕೊಂಡ್ಬಂದ್ಬಿಡು. ನಮ್ಮ ಮನೆಗೆ ನಿಂಬೆಹಣ್ಣು ಸೌತೆಕಾಯಿ ಇರ್ಬೇಕು ಇಸ್ಕೊಂಡ್ಬಂದು. ಜಾಸ್ತಿ ಬೇಕು. ಫಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚಿತ್ರಾನ್ನ ಗೊಜ್ಜು ಮಾಡ್ಕೊಬೇಕು, ಆಮೇಲೆ ಬಿರಿಯಾನಿ ಆಗೋದು. ಅದೆಲ್ಲ ನಮ್ಮ ಅಪ್ಪ ಬೇರೆ ಬೇರೆ ಇನ್ಫಾರ್ಮೇಶನ್ ಕೊಡು ಸಬ್ಸ್ಕ್ರೈಬರ್ಸ್ಗೆ. ಒಳ್ಳೆ ಬಿಸಿ ಬರ್ತೈತಿ ಈಗ. ಬಿಸಿ ಬರ್ತೈತೆ ಹೀಟ್ ಆಗ್ತೈತಿ. ಇಲ್ಲ ಇಲ್ಲ ಜಗ ಇನ್ನೊಂಚೂರು ತಪ್ಪಲೆ ಐತಿ ಚಿಕನ್ ಅವಾಗ ಎಲ್ಲ ಕಡೆ ಸುತ್ತಲೂ ಹೋಗ್ತದೆ ಬೆಂಕಿ. ಯಾಕೆ ಏನ್ ಕಾಲ ಓಡಾಡ್ತಿದ್ದಿ ನಡ್ಕೊಂಡು? ಯಾಕೆ ಆಯ್ತಮ್ಮ ಎಲ್ಗೋತವಂತ ಹೈಟು ಕಡಿಮೆ ಇತ್ತು. ಏನೋ ಹಾಕಿ ಪೂರ್ತಿ ಎಲ್ಲ ಗ್ರೇವಿ ಇದು ನಾವು ಮಾಡ್ತಾರದಲ್ಲ ಇದು ಅವ್ರು ಮಾಡ್ತಾರೆ. ನೀನ್ ಮಾಡ್ತಾರಲ್ಲ ಏನಾದ್ರು ಎರಡ ಸಾಧವ ಏನಾದ್ರು ನಿಮ್ಮೂರಕ್ಕೆ ನೀನ್ ಮಾಡ್ಬೇಕು ಬಿರಿಯಾನಿನ ಐತೆ ನಿಮ್ಗೆ ಒಂದ್ ಸಾರ್ದ ಹೋಗ್ಲಿ ಅವ್ನು ಪುಟ್ಟ ನಮ್ಮ ತಾತ ಬಿಡ್ರಿ ಒಂದು ತೋಟ ಚೆನ್ನಾಗಿ ಮಣ್ಣು ತಿಂತಾನೆ, ಸಕ್ಕತ್ತಾಗಿ ತಿಂತಾನೆ ಮಣ್ಣಲ್ಲಿ. ಎಷ್ಟು ದಿನ ತಿಂತದೆ? ಒಂದಿನ 2 ದಿನ ತಿಂತದೆ. ನಮ್ಮ ನೀರದ ಎಲ್ಲೆಲ್ಲ ಹತ್ಬೇಡ್ದು ಅವ್ನು ಬೆಳಗ್ಗೆ ಮಗ ತಿಂತಾನೆ ಮುಗಿರೋದು. ಒಂದು ಡಿಗ್ರಿ ಆಯ್ತಾನ ಈ ಇಡೀ ಜಗವ್ರ ಮನೆಗೆ ಆಯ್ತು. ಕ್ಲಾಸಲ್ಲಿ ಕಾಣಿಸ್ತಾನೆ ಹಾಕಣ ಹಾಕ್ಬಿಡು. ಆಯಿಲ್ ಕಡಿಮೆ ಆಯ್ತು ಅನ್ಸ್ತೈತೆ. ಆಯಿಲ್ ಕಡಿಮೆ ಆಯ್ತು ಅನ್ಸ್ತೈತೆ. ಕಡಿಮೆ ಆಯ್ತು. ಇನ್ನು ಚಿಕನ್ ಎಲ್ಲ ಪ್ಲಾನ್ ಆಗಿತ್ತು ಮತ್ತೆ ಸೋಮವಾರ ಕಣಲ್ಲ ತೊಳೆಯಲ್ಲ. ನಾ ತೊಳೆಯಲ್ಲ, ಅದು ನಮ್ಮ ತೋಟದ ನಿಯಮ. ಅದು ಮಾತಾಡ್ಸಲೇ ಇಲ್ಲ ಇವತ್ತು ಆರಾಧನಾ. ಅವ್ನು ಹೇಳ್ತಾನಲ್ಲ, ಅಮ್ಮ ಯಾಕಮ್ಮ ನೀನು ನಾನು ಕರ್ಗುಡ್ಸಿದ್ಯಾ? ಇಲ್ಲ ಮಗನೇ, ನೀನು ಬೆಳಗಿದ್ರೆ ಕೊಳೆ ಆಗೋತಿ. ಕೊಲೆ ಆಗ್ತಿದ್ಯಾ? ಯಾರು ಹೇಳಿದ್ ನಾನು ಕರಿಯ ಅಂತ? ಬ್ರೌನಿ ನಾನು.
ಚಿಕನ್ ಹೇಳೋದು ಫ್ರೈ ಆಗೋಯ್ತು ಇಲ್ಲೇ. ಹೊಸ ಮೂವಿ ಇವಾಗ ರಿಲೀಸ್ ಆಯ್ತಲ್ಲ ಅವ್ನು ಯಾವ್ದೋ ಉಪಾರ ಅನುಶ್ರೀ ನೀನ್ ಕಳ್ಸಿದಿಲ್ಲ ಏನು ನೆನ್ನೆ ಒಂದೇ ದಿವಸಕ್ಕೆ 20 ರೀಲ್ಸ್ ಕಳ್ಸೋನಿ. ಒಳ್ಳೆ ದುಡ್ಡು ಮಾಡಿದ್ಯಾ. ಓ ಸಾರು ಅವನಿಗೆ ಬತ್ತಾದಂತ ರೀಲ್ಸ್ ಕಳ್ಸಿರಿ. ಕೈಗೆ ಪುಟ ಕಣ್ರಿ ನಾನೇ ಮಾಡಿದ್ದು ಅಂತ ಹೇಳ್ತಾನೆ ಇವನು. ನಾವು ಮಾಡಿದಾಗ ಈ ತರ ಸ್ಮೆಲ್ಲೇ ಬರ್ತಿರ್ಲಿಲ್ಲ. ಬರೋದು ಒಂದ್ ದಿವಸ ಫುಲ್ ಸೀದೋಗಿತ್ತು ಬಿರಿಯಾನಿ. ಯಾವತ್ತ ಒಂದ್ ದಿವಸ ಮಾಡಿದಾಗ ತಳ ಆಗ್ತಿತ್ತು. ಲಾಸ್ಟ್ ಟೈಮ್ ಮಾಡಿ ಚೆನ್ನಾಗಿ ಬಿರಿಯಾನಿ ಅಲ್ವಾ DFC ಇದು. ದೊಡ್ಡ ಮನ್ಸ ಒಂದು ದೊಡ್ಡ ಮನೆಯವರು ಎಷ್ಟೇ ಆದ್ರು. ಸಾಕಾ ನೀನೀಗ ಆತಲೆ ಎತ್ಕೊಳ್ಳಿ ಒಂದು ವರ್ಷದಿಂದ ಒಳ್ಳೆ ಬಿಲ್ಲ ನಾವು ಕೊಟ್ಕೊಂಡ್ಬಿಡ್ತೀನಿ. ಬರೋ ಸೈಡ್ಗೆ ಕ್ಯಾಮ್ರಾ ಇಟ್ಕೊಂಡು ಆಯ್ತಣ್ಣ ಎಲ್ಲಿಗೆ ಮೊನ್ನೆ ಸಿಕ್ತತ್ ನೋಡು. ಇಲ್ಲ ಪಾಪನ ಆರಾಧನ. ನಾನು ಸೈಲೆಂಟ್ ಅನ್ಕೊಂಡಿದ್ದೆ. ಬಿಡಲ್ಲ ಜಾಸ್ತಿ ಕವರ್ ಕಿತ್ಕೊಂಡು ತೊಳ್ಸಂಬಿಡ ಆಯ್ತು. ಒಂದ್ಸರಿ ತೊಳ್ಬಿಡ್ಕವೆ ಅವರೆಲ್ಲ ತಿಂತಾರೆ ನೋಡು. ಬಿರಿಯಾನಿ ತಂದಾಗ ತಿಂದಿರ್ತಾರ ಅವರೆಲ್ಲ ತೊಳೆದೇ ಹಾಕ್ತಾರೆ. ನಾವು ಮಾಡಂಬಿಡ ಇದ್ರಾಗ ನೀರೆಲ್ಲೋ ಕುಡಿದ್ರೇನೋ ಬೇಗ ಆಗ್ತದೆ. ಸಾಕಾದೇನಾ 3 kg? ನೀವು ಇಬ್ರನ್ನ ಇಲ್ಲಿ ಸೈಡಾಗಿ ಬಿಟ್ಬಿಟ್ಟಿದ್ದೀರ ಹಾಗಾರೆ. ಅವರೇ ಇಟ್ಕೊಂಡ್ರು ಬಿಡ. ಮೈ ಮಣ್ಣೈತೆ ಶಿವಾಜಿನಗರ ಕಬ್ಬನ್ ಪಾರ್ಕ್ ಮಾರ್ಕೆಟ್ ಚೇಂಜ್ ಚೇಂಜ್ ಮಾಡ್ಬೇಕಣ. ಮೆಜೆಸ್ಟಿಕ್ ಅಲ್ಲಿ ಇದ್ರಲ್ಲಿ ಅಲ್ಲಿ ಕೇಳ ಅವ್ರು ಹೇಳ್ತಾರೆ ಪರ್ಪಲ್ ಲೈನ್ ಇಂದ ಗ್ರೀನ್ ಲೈನ್ ಏನೋ ಹೋಗ್ಬೇಕು. ಗ್ರೀನ್ ಲೈನ್ ಇಲ್ಲಿಂದ ಹೋಗತ್ತಾನೆ. ಗ್ರೀನ್ ಇಂದ ಪರ್ಪಲ್ ಲೈನ್ ಏನೋ ಹೋಗ್ಬೇಕು. ಗ್ರೀನ್ ಇಂದ ಪಿಂಕ್ ಹೋಗ್ಬೇಕು. ಅಲ್ಲೇ ಹಾಕಿರ್ತಾರೆ ನೋಡಿ ಬೋರ್ಡ್ ನೋಡ್ಕೊಡಪ್ಪ ಇಲ್ಲಿ. ಅವನು ಕೈ ಇಟ್ಬಿಟ್ರೆ ಆಯ್ತು ಅಂತ ಅಡಿಗೆ. ಹೊಗೆ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಇರ್ತದೆ. ಎಲ್ಲೆಲ್ಲಿ ಮುಖ್ಯವಾಗಿ ಮಾಡಿದ್ದೇನೆ ಇದು ಅವನ ಹತ್ರ ಒಂದು ಒಲೆ ಮಾಡ್ಸೋಣ. ಇಂಜಿನ್ ಎಲ್ಲ ಪಿಂಕ್ ಲೈನ್ ಇಂಜಿನ್ ಎಲ್ಲ ಬಂದ್ ಮಾಡಿ ಇದು ಮಾಡ್ತಾರೆ. ಪೀಸ್ ಬಂದ ನೋಡು ಬಸಿಬೇಕು. ಅಣ್ಣ ಇದು ಇದಕ್ಕೆ ಮರ ಗಿಡ ಬಿದ್ದಿರ್ಬೇಕು. ಬಂದಿದಂಗೆ ಇದು ಸಿಬೇಕಾಗಿ ಗಿಡ ಬಿದ್ದಿರ್ತದೆ. ನೀರು ಚೆಲ್ಬಿಟ್ರಕ್ಕ ಅಲ್ಲ ಸ್ವಲ್ಪ ಗಂಜಿ ಕುಡಿಬೋದಾಯ್ತು ಒಂದು ಲೋಟ. ಇಸ್ತ್ರಿ ಹಾಕೊಳ್ಳೋ ಇಸ್ತ್ರಿ ಮಾಡಿ ಸ್ಪ್ರೇ ಮಾಡ್ಕೊಬೇಕು. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಅದನ್ನ ಕುಡಿಸ್ಬಿಡ ಸ್ಪ್ರೇ ಮಾಡ್ಕೊಬೇಕು. ಕೂದಲು ಅಡುಗೆ ಜೊತೆಗೆ ಹೆಲ್ತ್ ಟಿಪ್ಸ್ ಬೇರೆ. ಇಲ್ಲೇ ಕೂತ್ಕೊಂಡು ಪಬ್ಜಿ ಆಡ್ತಾನಾಗ್ಲೇ. ಯಾರು ಅವ್ನಿಗೆ ಹೇಳಿದೆ ಚಾನಲ್ ಓಪನ್ ಮಾಡಿ ನಿಂದು ಅಂತ. ಗ್ರೇವಿಗೆ ಕೂಡ ಗೋಯ್ ಮಾಡು ನೋಡು. ಗೋಯ್ ಮಾಡು. ಇದನ್ನ ತಂದು ಬಿರಿಯಾನಿ ಹಾಕ್ಕೊಡು.
ಬಿಟ್ಟು ಬಿಡ್ತಾ ಹೇಗೆ ಕಮ್ಮಿ ಆಯ್ತು? ಇನ್ನೂ ಉರಿಬೇಕು. ಅಲ್ಲ ಆಯ್ತು, ಇದು ಒಲೆ ಒಲೆ ಉರಿಬೇಕು ಇನ್ನೂ ಸ್ವಲ್ಪ ಹೊತ್ತು. ಆಮೇಲೆ ಮಸಾಲೆ ಕೊಟ್ಟ ಇನ್ನೊಂದು ಇವಾಗ ನೀರು ಹಾಕಿದ್ಯಾ, ಮಸಾಲೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಜಾಸ್ತಿ ಆಯ್ತಾ? ಮಸಾಲೆ ಜಾಸ್ತಿ ಆಯ್ತಾ? ಹೌದಾ? ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿ. ತುಪ್ಪ ತರಲಿವೇನಾ? ಉಪ್ಪು ಆ ನೀರು ಇದಾಗಲಿ ಬಿಡು ಸಾಕು, ಇನ್ನೇನು ಮಾಡ್ಬೇಡ. ಅಕ್ಕ ಪಾಪ ಆಡಿ ಬಿಡೋ ಜಾಗ ಇಲ್ಲೋನು. ನೀನೇನು ಪ್ರೇಮ ಬರ್ಬೇಡ, ಸೈಡಿ ಬರೋ ಅಲ್ಲಿ. ಈ ಕಡೆ ಇಲ್ಲೇ ಅರ್ಮ ತಿನ್ನಿ. ಏನು ಈ ಮಾಡು ಅಲ್ಲಿ ಬಿಡು. ನೀನೇ ಬಾರಣ, ಏನಾಗಲ್ಲ. ಯಾಕೆ ಯಾರನ್ನ ನಿಂತ್ಕೊಂಡ್ಬಿಡ್ತಾರೆ? ಸುಬ್ಬ ಮನೆಗೆ ಅಮ್ಮ ಕೂಗ್ತಾ ಅಂತ ಎಣ್ಣನ ಸಿಗ್ತದೆ. ಪುರಿ ಕಮ್ಮಿ ಮಾಡಿ ಮುಚ್ಬಿಟ್ರಪ್ಪ. ವೈಟ್ ಬಿರಿಯಾನಿ ಸೇಮ್ ಟಿ ಶರ್ಟ್ ಹಾಕೊಂಡ್ಬಂದಿದ್ರೆ ಏನ್ ಎಣ್ಣೆಯಿಂದ ಅದ್ ನೋಡ್ ಸಾಕಾಗಿತ್ತು. ಬೇಜಾರು. ಆಯ್ತು ಬಾ. ಗ್ರೇವಿ ಇದು ಅಲ್ಲಿಗೆ ಕಾವು ಬಿಡುವ ಆಯ್ತಾ? ನನಗೆಲ್ಲ ಹೇಳ್ಬೇಡ್ರಿ ಸಾಕ್ಬಿಡು. ಎಲ್ಲಿ ಮುಚ್ಚ ಕೊಡೋ ಫಸ್ಟ್ ಕುಯ್ಕೊಂಬತ್ತೀನಿ ಕೊಡೋದು ನಾ ಈಗ ಎರಡೊಬ್ಬರು ಕುಯ್ಕೊಂಬಂದಿದ್ದ, ಮುಂದಿನ ಕುಯ್ಕೊಂಬಂದಿದ್ದು ಇಲ್ಲಿ ಬಿಟ್ರೆ ಆಮೇಲೆ ಈಗೆಲ್ಲ ತಿರ್ಬೋದಾಯ್ತು. ಇದ್ರೆ ಬಿಡ ಈಗ ಎಲ್ಲರಿಗೂ ಅವೇನು ನೋಡು. ಎಲ್ಲರಿಗೂ ಇಲ್ಲ, ಇತ್ತಿರ್ಬೇಕು ಇದು ಇಸ್ತ್ರಿಯಲ್ಲಿ. ಕಟ್ ಮಾಡಿ ಇಕ್ಕೋ ನೋಡು. ಅದು ಫೈಬರ್ದು ಇಲ್ಲ, ನಮ್ಮನೆಗೂ ಕೂತೈತೆ. ಅದಕ್ಕೆ ಅದಕ್ಕೆ ಅಮೌಂಟ್ ಕಮ್ಮಿ ಕೊಡೋದು. ನೀರ್ಕೇನು ಇಕ್ಕನ್ ಮುಚ್ಚೋ, ನೀರ್ ಕ್ಯಾನ ಮುಚ್ಚೋ. ನೀರ್ಕೇನು ಇಕ್ಕೊಡು, ಅದು ಕಲ್ಲು ಹೋಗ್ಬಿಡ್ಲಿ. ಲೈಟ್ ಆನ್ ಮಾಡ್ಕೊ ಪಾಪು ಕೂಡ ನನಗೆ ಕರೆಂಟ್ ಹೊಡಿಗೆ ಇಕ್ಕ ಬರಲಿ ಸ್ವಲ್ಪ ಹಾಕಲ್ಲ. ಅದು ಒಳಗೆ ಅದ್ರ ಮೇಲೆ ಇಪ್ಪಕೈತಿ ಇವ್ರು ಮಾಡ್ತೀವಿ ನಾವು ಇಟ್ಕೊಂಡು ತಪ್ಪಲೆ ಕೂತ್ಕೊಳ್ಳೋದು ಇವ್ರ ಮೇಲೆ. ನಿಂತ್ಕೊಂಡ್ಬಿಟ್ಟದ ಈಗ ಉಂಟ್ರು ವುಡ್ಲ್ಯಾಂಡ್ ಟ್ರಾನ್ಸ್ಫರ್ ಮಾಡೋದು ನಿಂಗೆ ಅಲ್ಲಾಡಿ ನೋಡಿ. ಮಣ್ಣಿಗೆ ಕೊಡ್ತಾರೆ ನಮ್ಗೆ. ಮಣ್ಣೆ ಹೋಗ್ಲಿ ನಿಮ್ಮ ಅಮ್ಮ ಮದ್ದೆ ಜೊತೆಕೋ ಅದು ಮಾತುಗಳು ಗಂಡು ಮಕ್ಳಿಗೆ ಹೇಳ್ಕೊಡ್ರಿ, ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕ್ರಿ. ಮೊಬೈಲ್ ಹಾಕಿದ್ದ ಅವತ್ತು ಹೋಗಿತ್ತಲ್ಲ ಮೊಬೈಲು. ಐಫೋನ್ ಅಲ್ವಾ ಮಚ್ಚ? ಓಪನಾ? ಇದೆಲ್ಲ ಇದು ಬದ್ರಲ್ಲಿ ಹೋಗ ಆ ಕಡೆ ಹೋಗೋ ಈ ಕಡೆ ಬಾ, ಅಲ್ಲಿ ಚಿಕನ್ ಅದೇ. ಹಿಂಗೆ ಪ್ರೆಸ್ ಮಾಡು ಕರೆಕ್ಟಾಗಿ ಕೂತ್ ಬಿಡು ಬಿಡು. ನೀನ್ ಇಕ್ಕಿಲ್ಲ ನೀಟಾಗಿ. ಅದು ಆ ಒಲೆನೇ ಅಗಲ ಐತೆ, ಪಾತ್ರೆ ಕಮ್ಮಿ ಐತೆ. ಇನ್ನ ಈ ಕಡೆ ಜನ ಇಟ್ಬಿಡು, ಹಿಂದೆ ಹೋಗ್ತಿದ್ದು ಇಲ್ಲ ಕೂತಿಲ್ಲ ಅದು. ಈ ಕಡೆ ಡೌನ್ ಹೋಗೈತವ. ನೀನು ಮಾಡು, ನಾನು ಹೇಳ್ತೀನಿ ಚಿಕನ್ ಬೇಗ ಅಂತ. ಯಾಕೋ ತಪ್ಲೆತೀವಿ ಏನು ನೀನು ಜರುಗಿಸ್ಬಿಡ ಸುಮ್ಮನೆ. ಒಲೆ ಜರುಗಿಸ್ಬೇಕು, ಅವ್ನು ಕರೆಕ್ಟ್ ಆಗಿ ಮಾಡ್ತಾನೆ. ಬೇಡ ಈ ಸ್ವಲ್ಪ ಅಡ್ಡಾಡ ಕಡ್ಡಿ ಸಾಕು ಬಿಡು, ಸಾಕು ಬಿಡ್ತೀನಿ. ಇದು ಮಣ್ಣಿಕ್ಕಿದ್ದು ಅಷ್ಟೇ, ನಮ್ಮ ಮಣ್ಣ ಕೂತಿಲ್ಲ ಅದು. ಇವರು ಎಲ್ಲ ಇದು ಮಾಡ್ತಾರೆ ಕಣಲ್ಲಿ, ಒಂದು 5 ನಿಮಿಷ ಸುಮ್ಮನೆ ಇರಲ್ಲ. ಅಂತ ಮಂಟೆ ಗೌರ್ಮೆಂಟ್ ಅಲ್ಲಿ ಹಿಡ್ಕೊಂಡು ಒಂದಿನ ಒಂದು ವಾರ ಕೊಡ್ತಾರ, ಎಲ್ಲ ಸ್ಕೂಲಿಗೆ ಹೋಗಿ 4-5 ದಿನ ಕೊಡ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಕೊಡ್ತಿರ್ಲಿಲ್ಲ ಗುರು. ಒಂದೊಂದು ಕೂಲಲ್ಲಿ 25 ದಿನ ಕೊಡ್ತಾರೆ. ಪಿಲಿಪಿಲಿ ಬಂದು ಮಾಡ್ತೀನಿ ಅಂತ ಮಾಡೋದು. ಸಣ್ಣ ಆಗಿ ಅದಕ್ಕೆ ಕಣೆ ಸಣ್ಣ ಆಗ್ಬಿಟ್ಟಿದ್ವಿ ನಿಜ. ಎಲ್ಪದ್ ಏನ್ ಮಾಡ್ತಾನೆ ಗೊತ್ತಾ, ಅದೇ ಉಪ್ಪು ಅಂತ ಬರುತ್ತೆ ಅಷ್ಟೇ. ಏನು ಮಾತಾಡಿಲ್ಲ. ಇವಾಗ ಬರತ್ತ ಹೇಳ್ದ ಕಣ, ಅದ್ಯಾವ ಸ್ಟೋರಿ ಪಕ್ಕಕ್ಕೆ ನಿಮ್ಮ ಅಕ್ಕಗೆ ಹೇಳ್ತೀವಿ ಬಾ ಅಂದ್ರೆ ಇಲ್ಲ ನಮ್ಮ ಹುಡುಗಿ ಬುದ್ಧಿವಾದ ಹೇಳ್ಕೊಂಡಿದ್ದೆ. ಪರವಾಗಿಲ್ಲ, ಇಲ್ಲೇ ಸಿಗ್ತದೆ.
ಸುಳ್ಳು ಏ ಅವರೇ ಹಾಕ್ತಿರ್ತಾಂಬ. ಏ ನಾನಲ್ಲಪ್ಪ, ಇವ್ರು ಹೇಳಿದ್ದು. ಒಳ್ಳೆ ಬರಲ್ಲ ಹಾಕಲ್ಲ. ಏನ್ ಹಾಕಿದ್ರು ಹಾಕ್ಲಾ? ಹಂಗ ಈಗ ಸಿಗಲ್ಲ ಅಂದ್ರೆ ಸಿಗ್ತಾವ ಅಂತ ಇದೆ. ಅದು ಸಿಗ್ತಾವಾಗ ಮಹೇಶಣ್ಣವ್ರಿಗೆ ಲೇ ಮಹೇಶ ತೊಳೆಬೇಕು ಇಟ್ಕೊಳ್ಳಿ, ಚಿಕನ್ ಮಣ್ಣಾಗ್ಬಿಟ್ಟೈತಿ. ಯಾಕವ ಓತಿ ಇಲ್ಲಿ ನೋಡು ಅಪ್ಪ. ಅಂಕಲ್ ಎದ್ಕೊಳ್ಳಕ್ ಅಂತಾರ ಅಪ್ಪ ಅಪ್ಪ ನೋಡುತ್ತವನೆ. ಇಲ್ಲ ಆಜು ಬಿರಿಯಾನಿ ತಿನ್ನಂಗೆ ಚಿನ್ನ ಹೋಗಿ ನೀವು ಕರ್ಕೊಂಡ್ ಹೋಗಲ್ಲ. ಆಯ್ತು ಅಂತ ಬಿಟ್ಟು ಹೋಗ್ಬಿಟ್ಟು ಅದು ಆಚೆ ಇದ್ರೆ ಕರ್ಕೊಂಡು ಹೋಗಲ್ಲ. ಗ್ಯಾಸ್ ಐತೆ, ಸಿಲಿಂಡರ್ ಇಲ್ಲ, ಅಷ್ಟೇ ಸ್ಟವ್ ಐತೆ. ಯಾವತ್ತ ಈಗ ತಕ್ಕೇನೋ ಕಾರ್ ಬೇಕೇನೋ ಕೊಡ್ತೀವಿ. ಅಲ್ಲಿ ಕೇಳೋ ಅಣ್ಣಂದು. ನಾನು ಹೇಳ್ದೆ ಬೇಡ ಅಂತ. ನೀನ್ ಯಾವಲ್ಲ ಮಾಡಕ್ ಬಿಟ್ಟವಲ್ಲ ಅವ್ರು ಮಾಡ್ತಿರ್ಲಿವಲ್ಲ ಅವ್ರು ಲೈ ಹಿಡಿಯಾಲಿ ಎಲ್ಲ ಬಾಯ ಅದು ಇಲ್ಲ ಬ್ರಾ ಊಟ ಮತ್ತೆ ಎಲ್ಲ ಸಾಂಬಾರಲ್ಲಿ ನೀರೈತೋ ಇಲ್ಲ ನೀರಲ್ಲೇ ಸಾಂಬಾರ್ ಐತೋ ಒಂದು ಗೊತ್ತಿಲ್ಲ. ತಿಳಿ ಸಾರು ಎಲ್ಲೆಲ್ಲ ಸ್ಪ್ರೇಟ್ ಅರ್ಲಿವಲ್ಲ ಅವನು. ಎಲ್ಲದಲ್ಲ ಅವನು ಇಲ್ಲೇ ಇದೀನಿ. ಓಲತ್ತಿಲ್ಲ ಆಯ್ತು ನನ್ನ ಜೊತೆ ಇನ್ನು ಅಡುಗೆನ ಮುಗಿಸಿ ಊಟಕ್ಕೆ ಕೂತ್ಕೊಳ್ಳೋ ಅಷ್ಟರಲ್ಲಾಗಲೇ ಕತ್ಲಾಗ್ಬಿಟ್ಟಿತ್ತು. ಇವತ್ತಿನ ದಿನ ಹೇಗೆ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ಎಲ್ಲರೂ ತಮಾಷೆ ಮಾಡಿಕೊಂಡು ಖುಷಿಯಾಗಿ ಈ ಥರ ಅಡುಗೆ ಎಲ್ಲ ಮಾಡಿಕೊಂಡು ತಿನ್ನೋದು ತುಂಬಾ ನೆಮ್ಮದಿ ಖುಷಿ ಅಂತ ಅನಿಸುತ್ತೆ. ವಾರ ಇಡೀ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ವೀಕೆಂಡ್ ಒಂದ್ಸಲ ಈ ಥರ ಮಾಡೋದು ತುಂಬಾ ಖುಷಿ ಅಂತ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.